ಎರಡೂ ದೇಶಗಳನ್ನ ಗಮನಿಸಿದ್ರು ಕೂಡ ಈ ಐಡೆಂಟಿಟಿ ಕ್ರೈಸಿಸ್ ಈ ಸಮಸ್ಯೆಯ ಮೂಲ ಅಂತ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದು ಮರೆತು ಹೋಗಿದೆ. ನಾವು ಸೌದಿಯಿಂದಲೇ ಬಂದಿದ್ದೀವಿ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೇ ಸಮಸ್ಯೆನಾ ಸರ್? 100% ತಮ್ಮ ಒಂದು ಏನಿದೆಯಲ್ಲ, ಐ ಆಮ್ ಕಂಪ್ಲೀಟ್ಲಿ ಅಗ್ರಿ ವಿತ್ ದ್ಯಾಟ್. ಕಾರಣ ಏನಪ್ಪ ಅಂದ್ರೆ ಇಸ್ಲಾಮಿಕ್ ಐಡೆಂಟಿಟಿ, ಆಮೇಲೆ ಇದು ರೀಜನಲ್ ಐಡೆಂಟಿಟಿ ಏನಿದೆಯಲ್ಲ, ಸನ್ಸ್ ಆಫ್ ದ ಸಾಯಿಲ್ ಏನಂತೀವಿ, ಅದನ್ನ ಪೂರ್ಣವಾಗಿ ನಮ್ಮ ಇಂಡಿಜಿನಸ್ ಕಲ್ಚರನ್ನ, ಸಿಂಕ್ರೆಟಿಕ್ ಕಲ್ಚರ್ನ ಪೂರ್ಣವಾಗಿ ಬದೆಗೊತ್ತಿ ಒಂದು ಲಾರ್ಜರ್ ಪ್ಯಾನ್ ಇಸ್ಲಾಮಿಸಮ್ ಅಂತ ಏನಂತೀವಿ. ಇಲ್ಲಿ ಪ್ಯಾನ್ ಇಸ್ಲಾಮಿಸಮ್ ಒಂದು ದೊಡ್ಡ ಕ್ವಶನ್. ಇಸ್ಲಾಮಿಕ್ ಉಮ್ಮಾ ಅಂತ ಏನಂತೀವಿ, ಅದು ಪ್ಯಾನ್ ಇಸ್ಲಾಮಿಸಮ್ ಜೊತೆಗೆ ನಮ್ಮನ್ನು ನಾವು ಜೋಡಿಸ್ಕೋಬೇಕಂದ್ರೆ ಈಗ ಕಾರಣ ಏನಪ್ಪಾ ಅಂದ್ರೆ, ಒಂದು ಈಗ ಹೇಗೆ ಅಂತೀವಿ ನಾವು, ಈಗ ಫಾರ್ ಎಕ್ಸಾಂಪಲ್ ಲಂಡನ್ಗೆ ಹೋದ್ರೆ ನಮಗೆ ರೇಸಿಸಮ್ ಕನ್ಫ್ರಂಟ್ ಆಗುತ್ತೆ. ಅದೇ ರೀತಿಯಾಗಿ ಪಾಕಿಸ್ತಾನದವರು ಅಥವಾ ಬಾಂಗ್ಲಾದೇಶ್ ಮುಸ್ಲಿಮ್ಸ್ ಸೌದಿ ಅರೇಬಿಯಾಗ ಹೋದ್ರೆ ನೀವು ಮುಸ್ಲಿಮ್ಸೇ ಇಲ್ಲ ಅಂತಾರೆ ಅವರಿಗೆ. ಇದು ಡಾಕ್ಯುಮೆಂಟೆಡ್ ಸ್ಟಡೀಸ್, ನನ್ನ ಒಂದು ಕಲ್ಪನೆಯಿಂದ ಹೇಳ್ತಾ ಇಲ್ಲ. ಇವರಿಗೆ ಒಂದು ಕಾಂಪ್ಲೆಕ್ಸ್. ಈಗ ನಾವು ಸೌದಿ ಅರೇಬಿಯಾ, ಮಕ್ಕಾ ಮದಿನಾ, ಇದು ಲಿಬಿಯಾ, ಲೆಬನಾನು, ಇರಾಕ್ ಇಲ್ಲೆಲ್ಲ ಹೋದಾಗ ಇವ್ರೇನಂತಾರಪ್ಪ, ನಾವು ಒರಿಜಿನಲ್ ಮುಸ್ಲಿಂ ಅಂತಾರೆ. ಈಗ ನಾವು ಯಾರು? ಸಿಂಪಲ್ ಆನ್ಸರ್ ಏನಪ್ಪಾ ಅಂದ್ರೆ, ಸೌತ್ ಏಷ್ಯನ್ ಮುಸ್ಲಿಮ್ಸ್ ಕನ್ವರ್ಟೆಡ್ ಮುಸ್ಲಿಮ್ಸ್ ಇವರು. ಕಾರಣ ಏನಪ್ಪಾ ಅಂದ್ರೆ, ಒಂದು ಸೆಕ್ಯುಲರ್ ಐಡೆಂಟಿಟಿ ಒಂದು ಕಾಂಪ್ರಮೈಸ್ ಮಾಡಿ ಕನ್ವರ್ಟೆಡ್ ಮುಸ್ಲಿಮ್ಸ್ ಏನಿದ್ದಾರೆ, ಈಗ ಅವ್ರ ಐಡೆಂಟಿಟಿ ಸೌದಿ ಅರೇಬಿಯಾ ಜೊತೆಗೆ ಜೋಡಿಸ್ಕೊಳಕ್ ಹೋದಾಗ ಅದು ಎಲ್ಲಿಂದ ಐಡೆಂಟಿಟಿ ಬರುತ್ತೆ? ಹೀಗಾಗಿ ಒಂದು ಗ್ಲೋಬಲ್ ಪ್ಯಾನ್ ಇಸ್ಲಾಮಿಕ್ ಐಡೆಂಟಿಟಿ ಏನು ಕ್ರೈಸಿಸ್. ಸರ್, ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಈ ಮನಸ್ಥಿತಿ ಹೆಂಗಿದೆ ಅಂತಂದ್ರೆ, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಖರ್ಜೂರದ ಗಿಡ ನೆಟ್ರಂತೆ. ಹೌದು, ಒಂದು ಹಂತದಲ್ಲಿ ಖರ್ಜೂರದ ಗಿಡ ನೆಟ್ರಂತೆ, ನಾವು ಸೌದಿಯವರು ಅಂತ. ಅಂದ್ರೆ ಈಗ ಅಷ್ಟು ಬ್ರೈನ್ ವಾಶ್ ಆಗಿಬಿಟ್ಟಿದ್ದಾರೆ ಇವರು. ನಾನು ಸುನ್ನತ್ತಲ್ಲಿಂದಾನೇ ಎಕ್ಸಾಂಪಲ್ ಕೊಡ್ತೇವೆ. ಪ್ರಾಫಿಟ್ ಮೊಹಮ್ಮದ್ ಸಾಹೇಬ್ರು ಏನ್ ಹೇಳಿದ್ರು, ಯಾವ ರೀಸನ್ ಏನು ಸೂಟ್ ಆಗತ್ತೆ ಅದನ್ನ ಮಾಡಬೇಕು. ಬಟ್ ಅದು ಸೌದಿ ಅರೇಬಿಯನ್ ಕಲ್ಚರ್ ಎಲ್ಲ ನಾವು ಇಲ್ಲಿ ಫಾಲೋ ಮಾಡಕ್ ಹೋದ್ರೆ ಯಾವ ರೀತಿಯಾಗಿ ಸಕ್ಸಸ್ಫುಲ್ ಆಗತ್ತೆ? ಖರ್ಜೂರದ ಗಿಡ ಆಗತ್ತಾ? ಬೆಳೆಯಲ್ಲ. ಆ ರೀತಿಯಾದ ಬೇಕಾದಷ್ಟು ಎಕ್ಸಾಂಪಲ್ ಇದಾವೆ. ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಫುಡ್ ಹ್ಯಾಬಿಟ್ಸ್ ಆಗಲಿ ಅಥವಾ ಯಾವುದೇ ಒಂದು ಬೇರೆ ಒಂದು ಕಲ್ಚರಲ್ ಹ್ಯಾಬಿಟ್ಸ್ ಆಗಲಿ, ಇವೆಲ್ಲ ಅಲ್ಲಿಂದ ಕಾಪಿ ಮಾಡಿಕೊಂಡು ಇಲ್ಲಿ ಇಂಪೋಸ್ ಮಾಡಕ್ ಹೋದಾಗ ಐಡೆಂಟಿಟಿ ಕ್ರೈಸಿಸ್ ಆಗೇ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವನ್ ಡ್ರೆಸ್ಸೇ ಆಗಲಿ, ಅದು ಎಲ್ಲಿ ಕಾಪಿಡ್? ಅದು ಡ್ರೆಸ್ ಒರಿಜಿನಲ್ ಡ್ರೆಸ್ಸೇ ಅಲ್ಲ, ಅಲ್ಲಿಂದ ಕಾಪಿ ಮಾಡಿದ ಡ್ರೆಸ್, ಪೂರಾ ಅಟೈರ್. ಸೊ ನೀವು ಬಹಳ ಒಳ್ಳೆ ಎಕ್ಸಾಂಪಲ್ ಕೊಟ್ರಿ. ಖರ್ಜೂರದ ಗಿಡ ಇಸ್ ಒನ್ ಬೆಸ್ಟ್ ಮೆಟಫರ್. ಅದೇ ರೀತಿಯಾಗಿ ಬೇಕಾದಷ್ಟು ಎಕ್ಸಾಂಪಲ್ ಇದಾವೆ, ನಾವು ಕೊಡಬಹುದು. ಮಾತಾಡ್ತೀನಿ ಸರ್, ಒಂದೇ ನಿಮಿಷ. ನಾನು ಮೋಹನ್ ಗೌಡ್ರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ಸಾದಿಕ್ ಪಾಷಾ ಅವರು ಒಂದು ವಿಚಾರ ಹೇಳಿದ್ರು, ಇಟ್ಸ್ ಅ ಪೊಲಿಟಿಕಲ್ ಪ್ರಾಬ್ಲಮ್. ಅದು ಐಡಿಯಾಲಜಿ ಪ್ರಾಬ್ಲಮ್ ಅಲ್ಲ, ಪೊಲಿಟಿಕಲ್ ಪ್ರಾಬ್ಲಮ್ ಬಾಂಗ್ಲಾದಲ್ಲಿ ಆಗಿರೋದು ಅಂತ. ನೋಡಿ, ಇದರಲ್ಲಿ ಬಹಳ ಮುಖ್ಯವಾಗಿ ಯಾವಾಗ ಬಾಂಗ್ಲಾದೇಶ 1971ನಲ್ಲಿ ಸ್ವಾತಂತ್ರ್ಯ ಆಯಿತು, ಇಸ್ಲಾಮಿಕ್ ಸ್ಟೇಟ್ ಆಫ್ ಬಾಂಗ್ಲಾದೇಶ ಅಂತ ಮಾಡಿದರು. ತದನಂತರ ಬಾಂಗ್ಲಾದೇಶದಲ್ಲಿ ಏನಾಯ್ತು ಅಂತ ಹೇಳಿದರೆ, ಇಸ್ಲಾಮಿಕ್ ಐಡಿಯಾಲಜಿಯನ್ನು ಅಂದರೆ ಅಲ್ಲಿನ ಮಿಲಿಟ್ರಿಯಲ್ಲಿ, ಅಲ್ಲಿನ ಟೆಕ್ಸ್ಟ್ ಬುಕ್ಕಲ್ಲಿ, ಅಲ್ಲಿನ ಗೌರ್ಮೆಂಟ್ ಇದರಲ್ಲಿ ಪ್ರಮುಖವಾಗಿ ಇಸ್ಲಾಮಿಕ್ ಐಡಿಯಾಲಜಿಯನ್ನೇ ಅವರ ಮೇನ್ ಅಜೆಂಡಾವನ್ನಾಗಿ ಮಾಡಿದರು. ತದನಂತರ ಅಲ್ಲಿ ರೆಡಿಕಲೈಸೇಷನ್ ಯಾವ ರೀತಿ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ಸಂದರ್ಭದಲ್ಲಿ, ಈಗ ಅಲ್ಲಿ ನೀವು ನೋಡಿರ್ಬೋದು, ಸಾವಿರಾರು ಟೆಂಪಲ್ಸ್ಗಳ ಮೇಲೆ ಅಟ್ಯಾಕ್ ಆಗುತ್ತೆ. ಹಿಂದೂಗಳಿಗೆ ಯಾವುದೇ ರೈಟ್ಸು ಸಹ ಇಲ್ಲ. ಅಂದರೆ ಇಸ್ಲಾಮಿಕ್ ಇದರಲ್ಲಿ ಐದರ್ ನೀವು ಕನ್ವರ್ಟ್ ಆಗಬೇಕು, ಇಲ್ಲ ಅಂತೇಳಿದರೆ ನೀವು ಇದಾಗಬೇಕು, ಅಂದರೆ ನೀವು ಸಾಯಬೇಕು, ಇಷ್ಟೇ. ಕಾಫಿರ್ ಅಂದರೆ ಏನು, ಮೂಲ ದೇವ್ಬಂದ್ ಐಡಿಯಾಲಜಿ ಏನಿದೆ, ಜಮಾತೆ ಇಸ್ಲಾಂ ಐಡಿಯಾಲಜಿ, ರೆಡಿಕಲ್ ಇಸ್ಲಾಮಿಕ್ ಐಡಿಯಾಲಜಿಯನ್ನು ಅಲ್ಲಿ ಕಳೆದ ಅನೇಕ ವರ್ಷಗಳಿಂದ ಆಡಳಿತಾತ್ಮಕವಾಗಿ ಮಿಲಿಟರಿಯಲ್ಲಿ, ಅದೇ ರೀತಿಯಲ್ಲಿ ಶಾಲೆಗಳಲ್ಲಿ, ಅವರ ಸ್ಕೂಲ್ಗಳಲ್ಲಿ ಎಲ್ಲ ಕಡೆಯಲ್ಲಿ ಅಳವಡಿಸಿದ ಪರಿಣಾಮವಾಗಿ ಇವತ್ತು ಅಲ್ಲಿ ಏನಂತ ಹೇಳಿದರೆ, ಹಿಂದೂಗಳ ಅಂದರೆ ಅಲ್ಪಸಂಖ್ಯಾತರಂದರೆ ಕಾಫಿರ್ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಅರ್ಹತೆ ಇಲ್ಲ. ಅವರನ್ನು ಐದರ್ ದೇ ಹ್ಯಾವ್ ಟು ಕನ್ವರ್ಟ್ ಟು ಇಸ್ಲಾಂ ಆರ್ ದೇಶದಿಂದ ಹೊರಗೋಗ್ಬೇಕಿದೆ. ಎರಡೇ ಆಯ್ಕೆ ಅಲ್ಲಿನ ಹಿಂದೂಗಳಿಗೆ ಇರುವಂಥದ್ದು. ಆ ಒಂದು ಐಡಿಯಾಲಜಿಯನ್ನು ವ್ಯವಸ್ಥಿತವಾಗಿ, ಈಗ ಯೂನಿಸ್ ಸರ್ಕಾರ ಬಂದಾಗ ಆ ಯೂನಿಸ್ ಸರ್ಕಾರ ಏನಂತ ಹೇಳಿದ್ರೆ, ಅವನೊಂದು ವ್ಯವಸ್ಥಿತ ಭಾರತ ವಿರೋಧಿ, ಹಿಂದೂ ವಿರೋಧಿ ಒಂದು ಮಾನಸಿಕತೆ ಪ್ರಬಲವಾಗಿ ಇರುವಂಥದ್ದು. ಈಗ ಹತ್ಯೆ ಆಗಿರುವಂಥ ವಿದ್ಯಾರ್ಥಿ ನಾಯಕ ಅಥವಾ ನಿನ್ನೆ ಏನು ಪುನಃ ಮತ್ತೊಬ್ಬ ಅವನು ಸಹ ಭಾರತ ವಿರೋಧಿ, ಹಿಂದೂ ವಿರೋಧಿ ಮಾನಸಿಕತೆ ವ್ಯಕ್ತಿತ್ವದ ಮೇಲೆ ಇದ್ದವನು. ಅವನ ವ್ರತ ನಂತರ ಲಕ್ಷಾಂತರ ಜನರು ಅವನ ಅಂತ್ಯ ಸಂಸ್ಕಾರದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ, ಅದರ ವಿಚಾರಧಾರೆ ಅಲ್ಲಿನ ಬಾಂಗ್ಲಾದೇಶದ ಮಾನಸಿಕತೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಾಂಗ್ಲಾದೇಶದಲ್ಲಿ ಒಂದು ರ್ಯಾಡಿಕಲ್ ಇಸ್ಲಾಮೈಸೇಷನ್ ಯಾವ ತರ ಆಗಿದೆ, ಅದರ ಪರಿಣಾಮ ಅಲ್ಲಿನ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಸಿದ್ಧಾಂತದಲ್ಲಿ ಅಲ್ಲಿ ಕ್ರೈಸ್ತರು ಬದುಕುವಂಗಿಲ್ಲ, ಬೌದ್ಧರು ಬದುಕಂಗಿಲ್ಲ,
ಇಸ್ಲಾಂ ಬಿಟ್ಟು ಯಾರು ಸಹ ಬದುಕಲಿಕ್ಕೆ Yes, ಸಾಧ್ಯ ಇಲ್ಲ. ಇದು ಇಂಟಾಲರೆನ್ಸ್, ಇದು ಮತ್ತೊಂದು ಧರ್ಮವನ್ನ ಸಹಿಸಿಕೊಳ್ಳುವಂತ ಮನಸ್ಥಿತಿ ಇಲ್ಲದೆ ಇರೋದು ಈ ಪರಿಸ್ಥಿತಿಗೆ ಬಂದಿರೋದು ಅಂತ. ನೋಡಿ ಸರ್, ಐರನಿ ಏನಪ್ಪಾ ಅಂದ್ರೆ, ಸಾರಿ ಟು ಇಂಟರಪ್ಟ್ ಅಗೈನ್, ಐರನಿ ಏನಪ್ಪಾ ಅಂದ್ರೆ ಖುರಾನ್ ನಲ್ಲಿ ಕ್ಲಿಯರ್ ಆಗಿ ರಾಮಕೃಷ್ಣರ ಉಲ್ಲೇಖನೆಯೂ ಇದೆ. ಇದನ್ನ ಯಾರು ಹೇಳೋದಿಲ್ಲ, ಇದು ದುರ್ಭಾಗ್ಯ. ಸೊ ಯಾವ ಇಸ್ಲಾಮನ್ನು ಪ್ರಮೋಟ್ ಮಾಡ್ತಾ ಇದ್ದೇವೆ ನಾವು? ಯಾವ ರೀತಿಯಾಗಿ ಇಸ್ಲಾಂ ಒಂದೇ ನಿಮಿಷ ಸಂಜೀವ್ ಕುಮಾರ್ ಸರ್, ನಾನು ಇಲ್ಲೇ ಹೋಗ್ತಾ ಇದ್ದಾರೆ. ಸಾದಿಕ್ ಪಾಷಾ ಅವರೇ ಈಗ ನೋಡಿ, ಈಗ ಬಾಂಗ್ಲಾದೇಶ ಅಂತ ನೋಡಿ, ಬಂಗಾಲಿ, ನಮ್ಮ ಇಂಡಿಯನ್ ಬಂಗಾಲಿ ಬಿಟ್ಟು ಅದು ಬಂಗಾಲಿ ಅಂತ ಅವ್ರು ಹೇಳ್ತೀವಿ, ಅದು ನಿಜವಾಗ್ಲೂ ಸೌದಿ ಅರೇಬಿಯಾ ಆಗಲಿ ಎಲ್ಲಿನೋ ಹೋಗಲಿ, ಇಡೀ ಪ್ರಪಂಚದಲ್ಲಿ ಹೋಗಲಿ ಇವರನ್ನು ಮರ್ಯಾದೆ ಇಲ್ಲ. ನಾನು ಕಣ್ಣಿಂದ ನೋಡಿದ್ದೀನಿ, ಯಾಕಂದರೆ ನಮ್ಮದು ಹಜ್ ಉಮ್ರದು ಇದೆ, ನಾನು ಸೌದಿ ಅರೇಬಿಯಾ ಹೋಗ್ತಾ ಇರ್ತೀನಿ. ಇವರು ಮುಸಲ್ಮಾನ್ ಅಂತ ಇವ್ರ ಮೇಲೆ ನಾವು ಇಂಡಿಯನ್ ಮುಸಲ್ಮಾನರು ಅವ್ರ ಮೇಲೆ ವಿಶ್ವಾಸ ಮಾಡಲ್ಲ. ನಮಗೆ ಅಷ್ಟು ಇದು ಬೆಂಗಾಲಿ ಅಂದರೆ ನೋಡಿ, ಮೋಸ ತುಂಬ ಜಾಸ್ತಿ ಮೋಸ ಇವರಲ್ಲಿ ಇದೆ ಬಂಗಾಲಿನಲ್ಲಿ. ಏನು ಗೊತ್ತಿಲ್ಲ, ಆ ಮಣ್ಣದ್ದು ಇರ್ಬೋದು, ಆ ನೀರದ್ದು ಇರ್ಬೋದು, ಆ ಗಾಳಿದು ಇರ್ಬೋದು, ಅದು ಬೇರೆ ಕಡೆ ಆ ಥರ ಇಲ್ಲ. ಇಲ್ಲಿ ಬಾಂಗ್ಲಾದೇಶದಿಂದ ಪಾಕಿಸ್ತಾನಿಂದ ಜಾಸ್ತಿ ತುಂಬ ದೌರ್ಜನ್ಯ ಇದೆ. ಬೇರೆ ಇವರು ಹಿಂದೂ ಮೇಲೆಲ್ಲ ಎಲ್ಲ ಸಮುದಾಯ ಮೇಲೆ ಅವರು ದೌರ್ಜನ್ಯ ಮಾಡ್ತಾರೆ. ಒಂದು ಟೀಮ್ ಇದೆ, ಅದು ಒಂಥರ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡಿ ಸರ್, ನಾವು ಆ ಮುಸಲ್ಮಾನರು ಅಲ್ಲ ಆ ಇಡೀ ಕೇಳಿಸ್ಕೊಳ್ಳಿ. ಬಾಂಗ್ಲಾದೇಶ ಭಾರತದಿಂದ ರಚನೆಯಾಗಿರುವಂತ ದೇಶ. ಭಾರತದ ಮೇಲೆ ಕೃತಜ್ಞತೆ ಇರಬೇಕಿತ್ತು ಆ ದೇಶಕ್ಕೆ, ಅಲ್ಲಿನ ನಾಗರಿಕರಿಗೆ ಭಾರತದ ಮೇಲೆ ಕೃತಜ್ಞತೆ ಇರಬೇಕಿತ್ತು. ಬಟ್ ಆ ಕೃತಜ್ಞತೆಯ ಭಾವನೆವೇ ಇಲ್ಲದೆ ಆಗೋದಕ್ಕೆ ಕಾರಣ ಯಾವುದು ಅಂತಂದ್ರೆ ಅಂತಾರಾಷ್ಟ್ರೀಯ ಷಡ್ಯಂತ್ರ. ಅಲ್ಲ ನೋಡಿ ಸರ್, ಅಲ್ಲಿನ ಮದರಸಗಳಿಗೆ ಫಂಡ್ ಮಾಡಿ ಭಾರತ ವಿರೋಧಿ ವಿಚಾರಗಳನ್ನ ಬೋಧಿಸಲಾಯಿತು, ನೋಡಿ, ಹಿಂದೂ ವಿರೋಧಿ ಚಿಂತನೆಗಳನ್ನ ಮದ್ರಸಾ ಮಾತು ಎದ್ಬೇಡಿ ನೀವು. ಮದ್ರಸಾದಲ್ಲಿ ಏನು ನೋಡಿ, ಆತಂಕವಾದಿಗಳಿಗೆ ಟ್ರೈನಿಂಗ್ ಕೊಡ್ತಾ ಇಲ್ಲ, ಬೇರೆ ಸಮುದಾಯದಲ್ಲಿ ಕೊಡ್ತಾ ಇದಾರಲ್ಲ ಆ ತರ ಯಾರು ಕೊಡ್ತಾ ಇದಾರಲ್ಲ ಟ್ರೈನಿಂಗು. ಶಾಂತಿ ಕದಳ್ಬೇಕು, ಮೋಬ್ ಲಿಂಚಿಂಗ್ ಮಾಡ್ಬೇಕು ಅಂತ ಇದೆಲ್ಲ, ಆ ಟ್ರೈನಿಂಗ್ ಇಲ್ಲ ನಮ್ಮ ಮದ್ರಸಾದಲ್ಲಿ. ಯಾರು ಆ ರೀತಿ ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು ಆ ತರ ಮಾಡಬೇಡಿ. ಮದರಸಗಳಿಗೆ ನೀವು ಒತ್ತಾರ ಬಾಂಗ್ಲಾದೇಶ್ಗೆ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಬಾಂಗ್ಲಾದೇಶ ಕೋಮುವಾದ ದೇಶ, ಅದು ಆತಂಕವಾದಿಗಳ ದೇಶ. ಏನ್ ಪರವಾಗಿ ಮಾತಾಡ್ತಾ ಮದ್ರಸಾ ಅಂದ್ರೆ ಎಲ್ಲ ಯಾವ ಮದ್ರಸಾ? ಕುರಾನ್ ಹದೀಸು ಇಸ್ಲಾಂ ಮೇಲೆ ಬಂದಿದ್ಮೇಲೆ ನಾನು ಮಾತಾಡ್ಲೇಬೇಕು. ನಾನು ಸುಮ್ಮನೆ ಇದ್ರೆ ನನ್ನ ಮನುಷ್ಯ ಅಲ್ಲ. ಬಾಂಗ್ಲಾದೇಶದ ಮದ್ರಸಾದಲ್ಲಿ ಏನನ್ನ ಕಲಿಸ್ತಾ ಇದ್ದಾರೆ ಅಂತ ಸಾದಿಕ್ ಪಾಷಾ ಅವರಿಗೆ ಗೊತ್ತಿಲ್ಲ. ನೋಡಿ, ಏನ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದು ಬೇಡ. ದೇವಬಂದು ಇದು ಅಂತ ಸೇರ್ಸೋದು ದೇವಬಂದ್ಗೆ ಯಾವ ನಮ್ಮ ಭಾರತದ ದೇವಬಂದು ದೇವಬಂದ್ನಲ್ಲಿ ನಡೀತಾ ಇದೆ ಇಲ್ಲ. ಈಗ ಭಾರತ ವಿರೋಧಿ. ಒಂದ್ ನಿಮಿಷ ಸಂಜೀವ್ ಕುಮಾರ್ ಸರ್, ಅದೇ ರೀತಿ ಮೋಹನ್ ಗೌಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.